ಸಂಸ್ಕಾರದಿಂದಲೇ ಬರುತ್ತೆ. ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಇವರಿಗೆ ಹೀಗೆ ಕರಿಬೇಕು, ಇವ್ರನ್ನ ಹೀಗೆ ನೋಡಬೇಕು ಅಂತ ಹೇಳ್ಕೊಟ್ಟಿರ್ತೀವಿ. ಆದರೆ ಅದೆಲ್ಲ ನಾವು ನೋಡೋದು ನಮ್ಮ ಜೀವನದಲ್ಲಿ ಅವರು ಯಾವ ಒಂದು ರೋಲ್ ಇಟ್ಕೊಂಡಿದ್ದಾರೆ, ನಮಗೆ ಅವ್ರು ಏನು ಅನ್ನೋದು ಮಾತ್ರ ನಾವು ನೋಡ್ತಿರ್ತೀವಿ. ಅದು ಚರ್ಮಚಕ್ಷುಗಳಿಂದನೇ ನೋಡ್ತೀವಿ. ಹಾಗಾಗಿ ನಾವು ಯಾವತ್ತೂ ಅವರನ್ನು ಒಂದು ಆತ್ಮವಾಗಿ ನೋಡೋಕ್ಕೆ ಆಗೋದೇ ಇಲ್ಲ ಅಂತ ಒಂದು ಇದರಲ್ಲಿ ಹೇಳ್ತಾ ಇದ್ದೀವಿ. ಇನ್ನೊಂದೇನೆಂದರೆ ಆ ಥರ ನೋಡ್ತಿರೋದು ಆಚೆ ಬರಬೇಕು. ಈ ಭ್ರಮೆಯಿಂದ ನಾವು ಆಚೆ ಬರಬೇಕು. ನಮಗೆ ಆಚೆ ಕಡೆಯಿಂದ ಏನು ಬೆಳಕಿದೆ, ಸೂರ್ಯನ ಬೆಳಕಲ್ಲಿ ನಾವು ಏನು ನೋಡ್ತೀವಿ ಅದನ್ನು ಬಿಟ್ಟು ಚರ್ಮಚಕ್ಷುವನ್ನು ಅಂತರ್ಚಕ್ಷುವನ್ನು ಓಪನ್ ಮಾಡಿ ಅದನ್ನು ತೆರೆಸಿ ಅದರಲ್ಲಿ ಆತ್ಮವನ್ನು ನೋಡಬೇಕು. ನೋಡಬೇಕು ಅಂದರೆ ವಿಚಾರ ಆಗಬೇಕು ಪೂರ್ತಿಯಾಗಿ ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಾವು ಮಕ್ಕಳಿಗೆ ನಾವು ಹೇಗೆ ಹೇಳ್ಕೊಡ್ತೀವೋ ಹಾಗೆ ಒಂದು AI ಒಂದು ಮಾಡೆಲ್ ಮಾಡಿ ಅದಕ್ಕೆ ಅರ್ಧಂಬರ್ಧ ಟ್ರೈನಿಂಗ್ ಕೊಟ್ಟಿದ್ದೀವಿ. ಪೂರ್ತಿ ಸರಿಯಾಗಿ ಹಿಡಿಬಾರ್ದು ಅಂತಲೇ ಮಾಡಿದ್ದೀವಿ. ಈ ಸೇಬನ್ನು ಸೇಬು ಅಂತ ಹೇಳೋದು, ಆದರೆ ಸೇಬಿನ ಥರನೇ ಇರೋದು. ಇನ್ನೇನಾದರೂ ಕೆಂಪು ಚೆಂಡು ಕೊಟ್ಟರೆ ಅದನ್ನು ಕೂಡ ಅದು ಸೇಬು ಅಂತಲೇ ಹೇಳೋದು. ಅದಕ್ಕೆ ಅದು ಬೇರೆ ಅನ್ನೋದು ಗೊತ್ತಾಗೋದಿಲ್ಲ, ಭ್ರಮೆಯಲ್ಲಿ ಅದು ಇರಬೇಕು ಅನ್ನೋದನ್ನು ಮಾಡ್ಕೊಂಡಿದ್ವಿ. ಅದಕ್ಕೆ ಯೋಲ ಅನ್ನೋದೊಂದು ಲೈಬ್ರರಿಯನ್ನು ಯೂಸ್ ಮಾಡಿದ್ವಿ. ಇದು ಯಾಕೆ ಅಂತಂದರೆ ಅದನ್ನು ಹೇಳಿದೆ, ಈಗ ಒಂದು ವಿಗ್ರಹವನ್ನು ಕೊಟ್ಟರೆ ಆ ವಿಗ್ರಹನ ಹೇಗೆ ಆಗ್ತದೆ ಹೇಳೋದು. ನಾವು ವಿಗ್ರಹಕ್ಕೆ ಒಂದು ಆವಾಹನೆ ಮಾಡಿ ಆಮೇಲೆ ನಾವು ಅದನ್ನು ಪೂಜೆ ಮಾಡ್ತೀವಿ. ವಿವೇಕಾನಂದ ವಿಗ್ರಹ ಹಾಗೆ ಇದಕ್ಕೆ ಕೂಡ ಟ್ರೈನಿಂಗ್ ಕೊಟ್ಟಿರ್ತೀವಿ. ಈ ಟ್ರೈನಿಂಗನ್ನೇ ನಾವು ಸಂಸ್ಕಾರ ನಮ್ಮ ಮಕ್ಕಳಿಗೆ ಕೊಡ್ತೀವಿ. ಸಂಸ್ಕಾರ ಅದಕ್ಕೆ ಹಾಗೆ ಕೊಡ್ತಾ ಇದ್ದೀವಿ. ನಾವು ಯಾಕೆ ಈ ಸೂರ್ಯನ ಬೆಳಕಿನ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅದನ್ನು ಇಟ್ಕೊಂಡೇ ನೋಡ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದೀವಿ. ಸೂರ್ಯನ ಬೆಳಕು ನಮಗೆ ವಿಜ್ಞಾನದಲ್ಲಿ ಎಲ್ಲಕ್ಕೂ ಅದೇ ನೋಡೋದಕ್ಕೆ ಅದೊಂದೇ ಇರೋದು ಸಾಧನ. ಆದರೆ ಸೂರ್ಯನ ಬೆಳಕು ಕೂಡ ಕಾಲಕ್ಕೆ ಅಧೀನವಾಗಿಯೇ ಕೆಲಸ ಮಾಡುತ್ತೆ. ಹಾಗಾಗಿ ಸೂರ್ಯನಿಂದ ನಮಗೆ ಬರೋದಕ್ಕೇ ಬೆಳಕು 8 ನಿಮಿಷ ಬೇಕು. ಈಗ ನಾವು ಸೂರ್ಯನ ಕಡೆಗೆ ನೋಡಿದ್ರೆ ಈಗಿರೋ ಸೂರ್ಯನ ನಾವು ನೋಡ್ತಾನೆ ಇರೋದಿಲ್ಲ. 8 ನಿಮಿಷ ಹಿಂದೆ ಸೂರ್ಯ ಏನಿದ್ದನೋ ಅದನ್ನು ಮಾತ್ರ ನಾವು ನೋಡ್ತಿರ್ತೀವಿ. ಹಾಗಾಗಿ ನಾವು ಯಾವತ್ತೂ ನಿಜವನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಚರ್ಮಚಕ್ಷುಗಳಿಂದ. ಇನ್ನು ದೂರದ ನಕ್ಷತ್ರಗಳನ್ನು ನೋಡಿದ್ರೆ ಇದು ಬೀಟಲ್ ಜ್ಯೂಸ್ ಅಂತ ಒಂದು ನಕ್ಷತ್ರ, ಇದು ಸುಮಾರು 540 ವರ್ಷದ ಹಿಂದೆನೇ ಸಿಡಿದು ಹೋಗಿತ್ತು. ನಮಗೆ ಅದು ಗೊತ್ತಾಗಿದ್ದು ತೀರಾ ಇತ್ತೀಚೆಗೆ. ಸೊ 540 ವರ್ಷಗಳ ಕಾಲ ನಾವು ಅದಿದೆ ಅಂತ ಭ್ರಮೆಯಲ್ಲೇ ಇದ್ವಿ. ಯಾಕೆಂದರೆ ನಾವು ಈಗಲೂ ಬರೀ ಬೆಳಕನ್ನು ಇಟ್ಕೊಂಡು ನಮ್ಮ ಚರ್ಮಚಕ್ಷುಗಳಿಂದ ಏನು ನೋಡ್ತಾ ಇದ್ದೀವಿ ಅದೇ ನಿಜ ಅಂತಲೇ ಭಾವಿಸ್ಕೊಂಡಿರ್ತೀವಿ. ಆದರೆ ಅದರಿಂದ ಆಚೆ ಬರಬೇಕು ಅಂದರೆ ಈಗ ಸ್ಫೋಟಗೊಂಡಿದೆ ಅಂತ ಗೊತ್ತಾಗಿದ್ದಾಗ ಅದ್ರ ಬೆಳಕು ಬಂತು ಹೊರಗಡೆ. ಸ್ಫೋಟ ಆಗಿರೋ ಬೆಳಕು ಇವಾಗ ಬಂದ ಮೇಲೆ ಸ್ಫೋಟ ಆಗಿದೆ ಅಂತ ಗೊತ್ತಾಯಿತು. ಆಮೇಲೆ ಡೀಪ್ ಸ್ಪೇಸಲ್ಲಿ ಎಷ್ಟು ಕಾಲ ಹಿಡ್ಕೊಳ್ತಾ ಬೆಳಕು ಬರಲಿಕ್ಕೆ? 547 ವರ್ಷ. ಅದು ಡೀಪ್ ಸ್ಪೇಸ್ ರಿಸರ್ಚಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಿದೆ ಅದನ್ನು ನೋಡಿ ಅದೆಷ್ಟು ದೂರದಲ್ಲಿ ಇದೆ ಅದನ್ನು ಹೇಳ್ತಾ ಇದ್ವಿ. ಅದು ರಿಲೇಟಿವೇ ಆಯಿತು. ಅಂದರೆ ನಾವು ಯಾವುದನ್ನು ಅಬ್ಸಲ್ಯೂಟ್ ಅಂತ ಹೇಳ್ತಾ ಇದ್ವಿ ಇದೊಂದೇ ನಿಜ ಅಂತ, ಅದು ಕೂಡ ನಿಜ ಅಲ್ಲ. ಅದು ಕಾಲಕ್ಕೆ ಅಧೀನವಾಗಿಯೇ ಕೆಲಸ ಮಾಡ್ತಿದೆ. ಹಾಗಾಗಿ ನಮ್ಮ ಅಂತರ್ಚಕ್ಷು ತೆರಿಬೇಕು ಅಂದರೆ ಕಾಲಾತೀತವಾಗಿರುವಂಥದ್ದು ಬೇಕು. ಈಗ ಇಲ್ಲೇ ಇರಬಹುದು, ಅದು ಕೂಡ ನಮಗೆ ಗೊತ್ತಿಲ್ಲ. ಸೊ ಆ ಭ್ರಮೆಯಿಂದ ಆಚೆ ಬರಬೇಕು ಅಂದರೆ ಕಾಲಾತೀತವಾಗಿರುವಂಥದ್ದೇ ಜ್ಞಾನ ನಮಗೆ ಬೇಕು. ವಿಜ್ಞಾನದಲ್ಲಿ ಇಷ್ಟೇ ಸಾಧ್ಯ. ಬೆಳಕು ನಮಗೆ ಈಗ ಏನು ಕಾಣಿಸ್ತಾ ಇದೆ ಈಗಿನ ಅಲ್ಲ ಅನ್ನೋದಷ್ಟೇ ಸತ್ಯ. ಆದರೆ ಈಗಿನ ಪದಾರ್ಥ ಇರೋದಿಲ್ಲ ಅಲ್ಲಿ, ಅದು ನಮಗೆ ಭ್ರಮೆ. ಅದು ನಾವು ಈಗಿದೆ ಅಂತ ಭಾವಿಸ್ತಾ ಇದ್ದೀವಿ, ಅದು ಭ್ರಮೆ. ಯಾಕೆ ಅಂದರೆ ನಾವು ಈ ಬೆಳಕಿನ ಮೇಲೆ ಮಾತ್ರ ನಿರ್ಭರವಾಗಿ ಇದನ್ನು ನೋಡ್ತಾ ಇದ್ದೀವಿ. ನಕ್ಷತ್ರಗಳು ನಾವು ಬೆಳಕು ಕಾಣ್ತಾ ಇದ್ದಾಗ ನಕ್ಷತ್ರದಲ್ಲಿ ಏನು ಹೇಳ್ತಿಲ್ಲ. ಅದರಲ್ಲಿ ಹೌದು ಆಕಾಶದ ಕಾಲ ನಕ್ಷತ್ರಗಳು ಅರ್ಧ ಅಲ್ಲಿ ಇಲ್ಲವೇ ಇಲ್ಲ. ಈಗ ಅರುಂಧತಿ ಗೊತ್ತಿಲ್ಲ, ಕೆಲವ್ರು ಇರ್ಬೋದು, ಅಂದರೆ ಅಲ್ಲೇ ಇದ್ದಿದ್ರೆ ಇರ್ಬೋದು. ಕೆಲವೊಂದು ಚೇಂಜ್ ಆಗಿದ್ರೆ ಅಥವಾ ಅದರದ್ದು ಸೂಪರ್ ನೋವಾ ಅಂತ ಹೇಳ್ತೀವಿ, ಅದು ಸಿಡಿದು ಹೋಗಿರ್ಬೋದು. ವಸ್ತು
ಹೇಳಬಾರ್ದು. ಕಾಲಾತೀತವಾಗಿರುವಂಥ ಜ್ಞಾನ ಯಾರು ಕೊಡ್ತಾರೆ, ಆದಿಗುರುಗಳಲ್ಲಿ ನಾವು ಶರಣಾಗೋದು ಅಂತಚಕ್ಷುವನ್ನು ತೆರೆಯೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇದನ್ನ ಎಲ್ಲ ಫಿಸಿಕ್ಸ್ನವ್ರು ಒಪ್ತಾರಾ? ಹೌದು ಗುರು, ಅವ್ರಿಗೂ ಗೊತ್ತಾಗಿದೆ ಈಗ, ಹಾಗಾಗಿ ಅವರು ಈ ಕಡೆ ಮುಖ ಮಾಡ್ತಾ ಇದ್ದಾರೆ ಈಗ. ಆದ್ದರಿಂದ ನಮಗೆ ಗೊತ್ತಾಗೋದಿಲ್ಲ, ಲೈಟಿಂದ ನಾವು ಹೇಳ್ತಿರೋದು ಎಲ್ಲದೂ ನಿಜ ಅಲ್ಲ ಅಂತ ಈಗ ಅವರು ಹೋಗ್ತಾರೆ. ಒಪ್ತಾ ಇದ್ದಾರೆ. ಇಲ್ಲ, unanimous ಆಗಿ ಕೆಲವು ಯುನಾನಿಮಸ್. ಈಗ ಡೀಪ್ ಸ್ಪೇಸ್ ರಿಸರ್ಚ್ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ನಮ್ಗೆ ಏನು ಕಾಣುತ್ತೆ ಬೆಳಕು, ಆ ಬೆಳಕಲ್ಲದೆ ಕಾಣದೇ ಇರುವಂಥ ತರಗತಿಗಳು ಇನ್ನೂ ದೂರದಲ್ಲೂ ತೆಗಿತಾ ಇದ್ದಾರೆ, ಫೋಟೋಗಳು ತೆಗಿತಾ ಇದ್ದಾರೆ. ಆ ಫೋಟೋಗಳಿಂದ ನಮ್ಗೆ ಅರ್ಥ ಆಗಿದ್ದೇನೆಂದರೆ ಇದೆ, ಬೆಳಕಲ್ಲಿ ಕಂಡದೆಲ್ಲ ಸತ್ಯ ಅಲ್ಲ.